ಪಶುವೈದ್ಯಾಧಿಕಾರಿಗಳ ಹುದ್ದೆಗೆ ಲಂಚದ ವಿಚಾರ. ಈ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಅಷ್ಟೇ ಅಲ್ಲ, ಪೋಸ್ಟ್ಗಳಿಗೂ ಕೂಡ ಡೀಲ್ ಆಗ್ತಾ ಇರುವಂಥ ವಿಚಾರವೂ ಬರಬೇಕಲ್ವಾ ಚರ್ಚೆಗೆ. ಪಶುವೈದ್ಯಾಧಿಕಾರಿಗಳ ಹುದ್ದೆಗೆ ಲಂಚ ಆರೋಪ ಪ್ರಕರಣ ಏನಿದೆ, ಕೆಪಿಎಸ್ಸಿಯಲ್ಲಿ 800 ಕೋಟಿಯ ಡೀಲ್ ಆರೋಪವನ್ನು ಈಗ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಗಂಭೀರ ಆರೋಪವನ್ನು ಮಾಡ್ತಾ ಇರೋದು, 400 ಹುದ್ದೆಗಳಿಗೆ 2 ಕೋಟಿಯಂತೆ 800 ಕೋಟಿ ಡೀಲ್ ಅಂತೆ. ಒಂದೊಂದು ಪೋಸ್ಟ್ಗೆ 1 ರಿಂದ 2 ಕೋಟಿ ವಸೂಲಿಯನ್ನ ಮಾಡಲಾಗ್ತಾ ಇದೆ ಅಂತೆ. ಲಂಚ ಪ್ರಕರಣದ ಬಗ್ಗೆ ಸಿಬಿಐ ತನಿಖೆಗೆ ಅಶೋಕ್ ಅವರು ಆಗ್ರಹಿಸ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ಕಾಳಜಿ ಇರುವಂಥದ್ದೇ ಆದರೆ ಕೊಡಬೇಕು ಸಿಬಿಐಗೆ. ಈ ವಿಚಾರದಲ್ಲಿ ನೀಟಲ್ಲಿ ಹೇಗೆ ಕಾಳಜಿ ಇತ್ತು ವಿದ್ಯಾರ್ಥಿಗಳ ಮೇಲೆ, ಇಲ್ಲೂ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳ ಮೇಲೆ ಅದೇ ಕಾಳಜಿಯಲ್ಲೇನೆ ತನಿಖೆಗೆ ಕೊಡಬೇಕು ಇದನ್ನು. ಯಾಕೆ ಅಂತಂದರೆ ಕೆಪಿಎಸ್ಸಿ ಕರ್ಮಕಾಂಡ 1, 2ನೇದಲ್ಲ ಇದು. ಪ್ರತಿ ವರ್ಷ ಎಕ್ಸಾಮ್ ನಡೆದಾಗೆಲ್ಲ ಈ ಕೆಪಿಎಸ್ಸಿ ವಿಚಾರದಲ್ಲಿ ಇಂಥದ್ದೇ ಆರೋಪ ಬರುತ್ತೆ. ಕೆಪಿಎಸ್ಸಿಗೆ ಬಿಜೆಪಿ ನಿಯೋಗ ಭೇಟಿಯನ್ನು ಕೊಟ್ಟಿರೋದು ಛಲವಾದಿ ನಾರಾಯಣಸ್ವಾಮಿ ಅವರು, ಆರ್ ಅಶೋಕ್ ಅವರು. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಅಕ್ರಮ ನಡೆದಿರುವ ವಿಚಾರದಲ್ಲಿ ಕೆಪಿಎಸ್ಸಿಗೆ ಈಗ ಬಿಜೆಪಿ ನಿಯೋಗ ಭೇಟಿಯನ್ನು ಕೊಟ್ಟಿದೆ. ಆರ್ ಅಶೋಕ್ ನೇತೃತ್ವದ ನಿಯೋಗ ಈಗ ಭೇಟಿಯನ್ನು ಕೊಟ್ಟಿರೋದು. ಕೆಪಿಎಸ್ಸಿ ನೇಮಕಾತಿಯಲ್ಲಿ 400 ಪೋಸ್ಟ್ಗಳಿಗೆ ಒಟ್ಟು 800 ಕೋಟಿ ರೂಪಾಯಿ ಹಗರಣ ನಡೆದಿದೆ ಅನ್ನುವಂಥ ಆರೋಪವನ್ನು ಮಾಡಲಾಗ್ತಾ ಇದೆ. ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ. ಒಂದೊಂದು ಪೋಸ್ಟ್ಗೆ 1 ರಿಂದ 2 ಕೋಟಿಯನ್ನು ಪಡ್ಕೊಳ್ಳಾಗ್ತಾ ಇದೆ. ಮೊನ್ನೆ ಅಷ್ಟೇ ಒಬ್ಬ ವಿದ್ಯಾರ್ಥಿನಿ ಸ್ಟಿಂಗ್ ಅನ್ನು ಮಾಡಿದ್ರು. ಅಲ್ಲಿ 80 ಲಕ್ಷ ಕೇಳ್ತಾ ಇದ್ದಿದ್ರು. 80 ಲಕ್ಷಕ್ಕಿಂತ 1 ರೂಪಾಯಿ ಕಡಿಮೆನೂ ಕೂಡ ಇಲ್ಲ ಅಂತಿದ್ರು. ಈ ನಿಟ್ಟಿನಲ್ಲಿ ಈಗ ಅಶೋಕ್ ಅವರು ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡೋಣ. ನಾವು ಈ ಅಕ್ರಮ ಸಿಬಿಐ ತನಿಖೆಗೆ ಒಳಪಡಿಸ್ಬೇಕು. ಯಾಕಂದರೆ ಇದರಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಇದರಿಂದ ಕೆಪಿಎಸ್ಸಿ ಮೆಂಬರ್ಗಳಿದ್ದಾರೆ. ಆ ಮೆಂಬರ್ಗಳಿಗೆ ಯಾರ್ಯಾರು ಸರ್ಕಾರದಲ್ಲಿರೋಂಥ IAS ಅಧಿಕಾರಿ, ಆ ವಿಡಿಯೋದಲ್ಲಿ IAS ಅಧಿಕಾರಿ ಇದೆ. ಆ IAS ಅಧಿಕಾರಿನ ಹಿಡಿಯೋರು ಯಾರು? ಆ IAS ಅಧಿಕಾರಿ ಸರ್ಕಾರದಲ್ಲಿರುವಂಥವ್ರಿಗೆ ಈ 400 ಹುದ್ದೆಗೆ ನೇಮಕ. ಒಂದೊಂದು ಹುದ್ದೆಗೆ 2 ಲಕ್ಷ 2 ಕೋಟಿ ಅಂದರೆ 400ಕ್ಕೆ ಎಷ್ಟಾಯಿತು? 800 ಕೋಟಿ ಡೀಲ್ ಇದು. ಕರಪ್ಷನ್. 800 ಕೋಟಿ ಲಂಚದ ಹಗರಣ ಇದು. ಅಲ್ಲಿ ನೀಟಲ್ಲಿ ಲಂಚದ ಪ್ರಶ್ನೆನೇ ಇಲ್ಲ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದಕ್ಕೆ ಏನು ದೊಡ್ಡ ಹಂಗಾಮ ಮಾಡಿಬಿಟ್ರಿ. ಇಲ್ಲಿ 800 ಕೋಟಿ ಡೀಲ್ ಇದು. ಇದರ ಬಗ್ಗೆ ಸಿಬಿಐ ತನಿಖೆ ಆಗಬೇಕು. ಅದರಿಂದ ಯಾರು ವಿದ್ಯಾರ್ಥಿಗಳು ಅನ್ಯಾಯ ಆಗಿದೆ ಅದರಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ. ರ್ಯಾಂಕ್ ಬಂದಿರೋರೆಲ್ಲ ಕಡಿಮೆ ಮಾರ್ಕ್ಸ್ ತಗೊಂಡವ್ರಂತೆ. ಅದರಲ್ಲಿ ರ್ಯಾಂಕ್ಗಳು ಬಂದಿರೋರೆಲ್ಲ ಕಡಿಮೆ ಮಾರ್ಕ್ಸ್ ಅವ್ರಿಗೆ. ಬೇರೆ ಬೇರೆ ಕಾಲೇಜುಗಳಲ್ಲಿ ಅವ್ರು ರ್ಯಾಂಕ್ ಬಂದಿರೋರು 350 ಅಂಕ ತಗೊಳಕ್ಕೆ ವಿಫಲರಾಗಿದ್ದಾರೆ. ಅವರು ರ್ಯಾಂಕ್ ಬಂದಿರೋ ಸ್ಟೂಡೆಂಟು ಈ KPSC ಎಕ್ಸಾಮಲ್ಲಿ 350 ಮಾರ್ಕ್ಸ್ ತಗೊಳಕ್ಕೆ ವಿಫಲಾಗವ್ರೆ. ಆದರೆ ಬೇರೆಯವರು ಕಾಸು ಕೊಟ್ಟವರು ಅವ್ರಿಗೆಲ್ಲ ಕಾಲೇಜಲ್ಲಿ ಅವರು ಆವರೇಜ್ ಸ್ಟೂಡೆಂಟ್. ಅವ್ರು ಓದಿರೋ ಕಾಲೇಜುಗಳಲ್ಲೆಲ್ಲ ಅವರೇಜು. ಅವ್ರಿಗೆ 400ಕ್ಕೂ ಹೆಚ್ಚು ಮಾರ್ಕ್ಸ್ ಬಂದಿದೆ. ರ್ಯಾಂಕ್ ಸ್ಟೂಡೆಂಟ್ಗೆ 350, ಆರ್ಡಿನರಿ ಆವರೇಜ್ ತಗೊಂಡು ಕೆಪಿಎಸ್ಸಿ ಪಶುವೈದ್ಯದಲ್ಲಿ ಅಪಾಯಿಂಟ್ಮೆಂಟ್ನಲ್ಲಿ ಆಗಿರುವಂಥ ಲಂಚದ ಆರೋಪ ಏನಿದೆ, ಆಂತರಿಕ ತನಿಖೆಗೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಯ ಹುದ್ದೆಗೆ ಲಂಚ ಪಡ್ಕೊಂಡಿರುವಂತಹ ಆರೋಪ, ಸುಮಾರು 800 ಕೋಟಿ ಲಂಚ ಸಾಧ್ಯತೆ ಅನ್ನುವಂತಹ ಆರೋಪವನ್ನು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಆಂತರಿಕ ತನಿಖೆಗೆ ಬಿಜೆಪಿ ನಿಯೋಗ ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಆಂತರಿಕ ತನಿಖೆ ಬೇಡ, ಇದನ್ನು ಸಿಬಿಐಗೆ ಕೊಡಬೇಕು ಅನ್ನುವಂಥದ್ದು ಅವರ ಆಗ್ರಹ. ಸೊ ಈಗ ಸಿಬಿಐ ತನಿಖೆಗೆ ರಾಜ್ಯ ಸರ್ಕಾರ ಕೊಡುತ್ತಾ ಕೊಡಲ್ವಾ? ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋ ರೀತಿಯಲ್ಲಿ ಯುವಕರಿಗೆ ಅನ್ಯಾಯ ಆಗಬಾರ್ದು ಅನ್ನೋದಾದರೆ ಕೆಪಿಎಸ್ಸಿಯಲ್ಲಿ ಆಗಿರುವಂಥ ಈ ಆರೋಪವನ್ನು ಏನು ಮಾಡಲಾಗ್ತಾ ಇದೆ, ಲಂಚಾವತಾರದ ವಿಚಾರದಲ್ಲಿ ಸಿಬಿಐಗೆ ತನಿಖೆಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ ನೇರವಾಗಿ ಸಿಬಿಐ ಎಂಟ್ರಿ ಕೊಡೋಕ್ಕಾಗೋದಿಲ್ಲ. ಕಾರಣ ಅದು ರಾಜ್ಯ ಸರ್ಕಾರದ ಪರವಾನಗಿಯನ್ನು ಕೊಡಬೇಕಾಗತ್ತೆ.
ಕೆಲವು ರಾಜ್ಯಗಳಲ್ಲಿ ಡೈರೆಕ್ಟಾಗಿ CBI ಎಂಟ್ರಿ ಕೊಡುತ್ತೆ, ಕೆಲವು ರಾಜ್ಯಗಳಲ್ಲಿ ಆ ಅವಕಾಶ ಇಲ್ಲ ಕೆಲವು ಪ್ರಕರಣಗಳ ತನಿಖೆಗೆ. ಹಾಗಾಗಿ ರಾಜ್ಯ ಸರ್ಕಾರ ಕಳಿಸ್ಬೇಕಾಗತ್ತೆ ಇದರ CBI ತನಿಖೆಯನ್ನು ಮಾಡಿ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಈಗ ಏನಾಗತ್ತೆ ಪ್ರಕರಣ, ಲಂಚ ಪಡ್ಕೊಂಡಿರುವಂಥದ್ದು ಹೇಗೆ ಗೊತ್ತಾಗುತ್ತೆ, ಯಾವ ರೀತಿಯಾಗಿ ಗೊತ್ತಾಗುತ್ತೆ, ಕ್ಯಾಂಡಿಡೇಟ್ಗಳು ಹೇಳ್ತಾರಾ? ಸುರೇಶ್ ಕುಮಾರ್ ಅವ್ರನ್ನ ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವ್ರನ್ನೆಲ್ಲ ಭೇಟಿ ಮಾಡಿದರು. ಅವರ ಅಳಲು ಏನು ಅಂತ ಹೇಳಿದ್ರೆ, ಇಲ್ಲಿ ಯಾರು ಹಣ ಕೊಟ್ಟಿದ್ದಾರೋ ಅವ್ರಿಗೆ ಮೊದಲೇ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಅವ್ರನ್ನ ಬೇರೆ ಬೇರೆ ಕರ್ಕೊಂಡೋಗಿ, ಅಂದರೆ ಬೆಂಗಳೂರು ಹೊರವಲಯದಲ್ಲಿ ಬೆಂಗಳೂರು ಸಿಟಿ ಕಾರ್ಪೊರೇಷನಿಂದ ಆಚೆ ಕರ್ಕೊಂಡೋಗಿ ಅಥವಾ ಬೇರೆ ರಾಜ್ಯಕ್ಕೆ ಆಂಧ್ರ ಪ್ರದೇಶ, ತಮಿಳ್ನಾಡು ಇಲ್ಲೆಲ್ಲ ಕರ್ಕೊಂಡೋಗಿ ಅವ್ರನ್ನ ಕ್ವಶನ್ ಪೇಪರ್ನ ಕೊಟ್ಟು ಅವ್ರನ್ನ ಅಲ್ಲಿ ರೆಡಿ ಮಾಡಿ ಇಲ್ಲಿ ಅವ್ರಿಗೆ ಎಕ್ಸಾಮ್ ಬರ್ಸೋ ಅಂಥದ್ದು. ಮತ್ತು ಇಲ್ಲಿ ಯಾರು ವಿಶ್ವವಿದ್ಯಾನಿಲಯಗಳಲ್ಲಿ ಕಾಲೇಜುಗಳಲ್ಲಿ ಮೆರಿಟ್ ವಿದ್ಯಾರ್ಥಿಗಳಿದ್ದಾರೆ, ರ್ಯಾಂಕ್ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆಲ್ಲ ಕಡಿಮೆ ಮಾರ್ಕ್ಸ್ ಬಂದಿದೆ. ಅಲ್ಲಿ ಓತ್ಲಾ ಹೊಡಿತಾ ಇದ್ದಂಥ ಜನ ಏನಿದ್ದಾರೆ ಅವ್ರಿಗೆಲ್ಲ ಜಾಸ್ತಿ ಮಾರ್ಕ್ಸ್ ಬಂದಿದೆ ಅನ್ನೋದು ನೇರ ಆಪಾದನೆಯನ್ನು ವಿದ್ಯಾರ್ಥಿಗಳು ಮಾಡಿದ್ದಾರೆ. ಸೊ ಇದರಲ್ಲಿ ಈಗಾಗಲೇ KPSC ಅಂತ ಹೇಳಿದ್ರೆ ಅದೊಂದು ಕರ್ಮಕಾಂಡ. ಜಗತ್ತಿಗೆ ಗೊತ್ತಿರೋ ರೀತಿ KPSCಯಲ್ಲಿ ದುಡ್ಡಿಲ್ಲದೆ ಯಾವ ಕೆಲಸನೂ ಆಗಲ್ಲ. ತಹಸೀಲ್ದಾರ್ ಇರ್ಬೋದು, AC ಇರ್ಬೋದು, ವೈದ್ಯಾಧಿಕಾರಿ ಇರ್ಬೋದು, ಯಾರೇ ಇದ್ದರೂ ಹಣ ಕೊಟ್ಟರೆ ಇಲ್ಲಿ ಪಾಸ್ ಆಗೋವಂಥದ್ದು ಪರಿಪಾಠ. ಅದರಿಂದ ಜನ KPSC ಮೇಲೆ ನಂಬಿಕೆಯನ್ನು ಕಳ್ಕೊಂಬಿಟ್ಟಿದ್ದಾರೆ. ದುಡ್ಡಿದ್ದವ್ರಿಗೆ ಮಾತ್ರ ಪೋಸ್ಟ್, ಹಣ ಇದ್ದರೆ ಇಲ್ಲಿ ಹುದ್ದೆ ಸಿಗುತ್ತೆ ಅನ್ನೋದು ಜಗಜ್ಜಾಹಿರಾತು ಆಗ್ಬಿಟ್ಟಿದೆ, ನಂಬಿಕೆ ಕಳ್ಕೊಂಬಿಟ್ಟಿದೆ. ಅದಕ್ಕೋಸ್ಕರ ನಾವು ಇವತ್ತು KPSC ಚೇರ್ಮನ್ನರನ್ನು, ಸೆಕ್ರೆಟ್ರಿ ಅವರನ್ನು ಭೇಟಿ ಮಾಡಿ ಒಂದು ಬಾರಿ ಈ KPSCಯಲ್ಲಿ ನಡೀತಾ ಇರೋ ಕರ್ಮಕಾಂಡ ಒಂದು ಬಾರಿ ತೊಳಿಬೇಕಿದನ್ನು, ಪೆನಾಲ್ ಹಾಕಿ ವಾಷಿಂಗ್ ಪೌಡ್ರ್ ಹಾಕಿ ತೊಳೆದು ಜನಕ್ಕೆ ನಂಬಿಕೆ ಬರೋವಂಥ KPSC ಆಗಬೇಕಿಲ್ಲಿ. ಜನ ವಿಶ್ವಾಸ ಇಡಬೇಕು ನಮ್ಮ ಮಕ್ಕಳು. ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಮಸೂದ್, ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ನೀಟ್ ವಿಚಾರದಲ್ಲಿ ಕೇಂದ್ರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದಂಥ ಕಾಂಗ್ರೆಸ್ಸನ್ನು ಇಕ್ಕಟ್ಟಿಗೆ ಸಿಲುಕಿಸ್ಕೋಕೆ BJPಗೆ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ. KPSC ವಿಚಾರದಲ್ಲಿ ಇದನ್ನು ಮಿಸ್ ಮಾಡಿಕೊಳ್ಳೇಬಾರ್ದು ಅನ್ನೋ ಹಠಕ್ಕೆ BJP ಬಿದ್ದಂಗಿದೆ. ಅದರ ಜೊತೆಗೆ ಆ ವಿದ್ಯಾರ್ಥಿಗಳಿಗೂ ಕೂಡ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಹಾಗಾಗಿ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯುವಂಥ ಕೆಲಸವನ್ನು BJP ಮಾಡ್ತಾ ಇದೆ. ಬಟ್ ರಾಜ್ಯ ಸರ್ಕಾರದ ಪ್ರತಿಕ್ರಿಯೆ ಹೇಗೆ ವ್ಯಕ್ತವಾಗ್ತಾ ಇದೆ ಇದರಲ್ಲಿ ಮಸೂದ್? ಅರುಣ್, ಈಗ ಒಂದು ರೀತಿಯಲ್ಲಿ ಪ್ರಬಲ ಅಸ್ತ್ರ BJP ಕೈಗೆ ಖಂಡಿತವಾಗಿಯೂ ಕೂಡ KPCಯಲ್ಲಿ ಸಿಕ್ಕಿದೆ. ಈಗಾಗಲೇ ಇಬ್ಬರು ಪುತ್ರಿಯರಿಗೆ ಸರ್ಕಾರಿ ಕೆಲಸ ಕೊಡಿಸಿದಂತಹ ಆರೋಪದಲ್ಲಿ ಶಿವಶಂಕರಪ್ಪ ಸಾಹುಕರ್ ಅವರು ಮಾಜಿ ಹಿಂದಿನ ಅಧ್ಯಕ್ಷರು ಈಗ ಅಮಾನತಾಗಿದ್ದಾರೆ. ಅವರ ಬದಲಿಗೆ ಬೇರೊಬ್ಬರನ್ನ ನೇಮಕ ಮಾಡಲಾಗಿದೆ. ಅದೇ ಅವ್ರದೇ ಅವಧಿನಲ್ಲಿ ಈ ಪ್ರಕರಣ ಬಯಲಿಗೆ ಬಂದಿರುವಂಥದ್ದು. ಪಶುವೈದ್ಯಾಧಿಕಾರಿ ಹುದ್ದೆಗೆ 80 ಲಕ್ಷ, 1 ಕೋಟಿ ಈ ಥರ ಲಂಚವನ್ನು ಕೇಳಿರುವಂಥ ಪ್ರಕರಣ ಸಾಕಷ್ಟು ಸಂಚಲನ ಕೂಡ ರಾಜ್ಯದಲ್ಲಿ ಸೃಷ್ಟಿ ಮಾಡ್ತಾ ಇದೆ. ಸಹಜವಾಗಿ ಇದನ್ನು ಪ್ರಬಲ ಅಸ್ತ್ರವಾಗಿ BJP ಬಳಕೆ ಮಾಡ್ಕೊಳ್ತಾ ಇದೆ. ಇವತ್ತು KPSCಯ ಹಂಗಾಮಿ ಅಧ್ಯಕ್ಷ ಪ್ರಭುದೇವ್ ಅವರನ್ನ BJP ನಾಯಕರು ಭೇಟಿ ಮಾಡಿದ್ರು. ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ KPSC ಸ್ವಾಯತ್ತ ಸಂಸ್ಥೆ ಆಗಿರೋ ಹಿನ್ನೆಲೆಯಲ್ಲಿ ಆಂತರಿಕ ತನಿಖೆ ಮಾಡ್ತಾ ಇದೆ. ಆಂತರಿಕ ತನಿಖೆ ಮಾಡಬಾರ್ದು, ಲಂಚ ಆರೋಪ ಬಂದಿರುವಂಥದ್ದು KPSC ಅಧಿಕಾರಿಗಳ ಮೇಲೇನೆ, KPSC ಮೇಲೇನೆ. ಹಾಗಾಗಿ ಆಂತರಿಕ ತನಿಖೆ ಬೇಡ, CBI ತನಿಖೆಗೆ ಇದನ್ನು ವಹಿಸಬೇಕು, ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿ ಅನ್ನುವಂಥ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಪ್ರಕರಣ ಮಾಹಿತಿ ಕೂಡ ಪಡ್ಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪದೇ ಪದೇ KPSC ಮೇಲೆ ನಿರೀಕ್ಷೆ ಇಟ್ಕೊಂಡು ಪರೀಕ್ಷೆ ಬರೀತಾ ಇರುವಂತಹ ಅಭ್ಯರ್ಥಿಗಳಿಗೆ ವಂಚನೆ ಆಗ್ತಿದೆ. ಜೊತೆಗೆ ಈ ಇಡೀ ಪ್ರಕರಣವನ್ನು ಸದನದಲ್ಲೂ ಕೂಡ ಪ್ರಶ್ನೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ನೊಂದೇನಂದರೆ ರಾಜ್ಯ ಸರ್ಕಾರ ಈ ಸಂಬಂಧಪಟ್ಟಂತೆ ಈಗಾಗಲೇ ಸ್ವಾಯತ್ತ ಸಂಸ್ಥೆ ಅನ್ನೋ ಕಾರಣಕ್ಕಾಗಿ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಜೊತೆಗೆ ಈಗಾಗಲೇ ಊಟ ಸಮಿತಿ ಏನಿದೆ ಅದು ಒಂದಷ್ಟು ಶಿಫಾರಸುಗಳನ್ನು ಜಾರಿ ಮಾಡುವ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಿದೆ. ಈಗ ರಾಜ್ಯಪಾಲರು ಕೂಡ ಅವರು ರಾಷ್ಟ್ರಪತಿಗಳಿಗೆ ತನಿಖೆಗೆ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ರಾಷ್ಟ್ರಪತಿಗಳ ನಡೆಯನ್ನು ನೋಡಿಕೊಂಡು ರಾಜ್ಯ ಸರ್ಕಾರ ಮುಂದಾಗಬಹುದು. ಆದರೆ ಈ ವಿಚಾರ ಸದನದಲ್ಲಿ ಪ್ರಸ್ತಾಪ ಆದಾಗ ರಾಜ್ಯ ಸರ್ಕಾರ ಏನಾದರೂ ಒಂದು ನಡೆ ಪ್ರದರ್ಶನ ಮಾಡುವ ಸಾಧ್ಯತೆ ಇದೆ. ಸದ್ಯಕ್ಕಂತೂ ಈ ವಿಚಾರದಲ್ಲಿ BJP ಒಂದು ರೀತಿಯಲ್ಲಿ ಹೋರಾಟ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದೆ. ಅರುಣ್, ಸೊ ಇಲ್ಲಿ ಒಂದೊಂದು ಪೋಸ್ಟಿಗೂ ಕೂಡ 1 ರಿಂದ 2 ಕೋಟಿ. KPSC ವಿಶ್ವಾಸವನ್ನ ಕಳೆದುಕೊಳ್ಳುತ್ತೆ. ಅಯ್ಯೋ, ಕಳ್ಕೊಂಡೇ ಬಹಳ ದಿನ ಆಗೋಯ್ತು ರೀ, ಅದು ವರ್ಷಗಳಿಂದ ಆಗೋಯ್ತು. KPSC ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಕೊನೆಯೇ ಇಲ್ವಾ? ಅಲ್ಲಿ ನೀಟು, ಇಲ್ಲಿ KPSC ಸರಿಯಾಗಿದೆ. KPSC ಅಕ್ರಮದ ಬಗ್ಗೆ CBI ತನಿಖೆಗೆ BJP ಒತ್ತಾಯವನ್ನ ಮಾಡ್ತಾ ಇರೋದು. ವಿಶ್ವಾಸವನ್ನ KPSC ಕಳ್ಕೊಂಡೇ ಬಹಳ ವರ್ಷಗಳಾಗೋಗ್ಬಿಟ್ಟಿದೆ. ಅಲ್ಲಿ ನಡೆಯುವಂಥ ಪ್ರತಿಯೊಂದು ಪರೀಕ್ಷೆಯಲ್ಲೂ ಕೂಡ ಇದೇ ರೀತಿಯಾದಂಥ ವಾಸನೆ ಬರುತ್ತೆ. ಕೆಲವು ವಾಸನೆ ಬರದೇ ಇರೋ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ, ಕೆಲವು ವಾಸನೆ ಬರೋ ರೀತಿಯಲ್ಲೇ ಆಗೋಗುತ್ತೆ.
ಯಾವ ರೀತಿಯಲ್ಲಿ ದುಡ್ಡು ಮಾಡೋಕ್ಕೆ ನಿಂತುಬಿಟ್ಟಿವೆ KPC ಅಂತಂದರೆ